ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನೀವೆಲ್ಲ ಹೋದ ವಿಡಿಯೋಸ್ ಒಳಗೆ ನಮ್ಮ ಹಬ್ಬದ ನೋಡಿರಿ. ಈಗ ನೋಡ್ರಿ ಹಬ್ಬಕ್ಕಂತನ ನಾವು ಮತ್ತೆ ಊರಿಗೆ ಹೊಂಟೇವಿ. ಈ ಸತನೂ ಕಾರ್ ಒಯ್ಯಾಕತ್ತೇವಿ. ಯಾಕಪ್ಪ ಅಂತಂದ್ರೆ ನಾವು ರಿಟರ್ನ್ ಬರ್ಬೇಕಾದ್ರೆ ನಮ್ಮ ಅಜ್ಜಿನದು ಕರ್ಕೊಂಡ್ ಬರ್ಬೇಕಂತ ಹೇಳಿ ಪ್ಲಾನ್ ಮಾಡೇವಿ. ಆಮೇಲೆ ಹುಬ್ಳಿ ಒಳಗೂ ನಮಗೂ ಸ್ವಲ್ಪ ಕೆಲಸ ಇದ್ದು, ಹಂಗಾಗಿ ನಾವು ಕಾರ್ನ ತಗೊಂಡು ಹೊಂಟೇವಿ. ಆಮೇಲೆ ನಿಮ್ಗೂ ಗೊತ್ತೈತಿ ಈಗ ಟೋಲ್ದೆಲ್ಲ ಹೊಸ ಸಿಸ್ಟಮ್ ಬಂದುಬಿಟ್ಟೈತಿ. 15 ರೂಪೀಸ್ ಅಷ್ಟೇ ಕಟ್ಟಾಕೈತಿ ಟೋಲಿಗೆ ಅದು. ಸೊ ಹಂಗಾಗಿ ನಾವು ಕಾರ್ನ ಚೂಸ್ ಮಾಡಿದ್ವಿ. ಬಸ್ಸಿಗಾದ್ರೂ ಅಷ್ಟೇ ಆಗ್ತಿತ್ತು, ಸ್ವಲ್ಪ ಜಾಸ್ತಿನ ಆಕೈತೆ ಅನ್ಬೋದು. ಆಮೇಲೆ ಇದು ಆರಾಮ್ಸೆನೂ ಹೋಕ್ಕೇವಿ. ನಮ್ಗೆ ಹುಬ್ಳಿ ಒಳಗೂ ಕೆಲಸ ಇತ್ತು, ಧಾರವಾಡನಾಗ ಕೆಲಸ ಇತ್ತು, ಸೌದತ್ತಿ ಒಳಗೆ ಕೆಲಸ ಇತ್ತು. ಇಷ್ಟೆಲ್ಲ ನಾವು ಟೇಕ್ಸ್ ಬಸ್ನಾಗ ತಗೊಳಕ್ ಆಗೋದಿಲ್ಲ, ಹಂಗಾಗಿ ಕಾರ್ನ ತಗೊಂಡು ಹೊಂಟೇವ್ ನೋಡ್ರಿ. ಆಕ್ಚುಲಿ ನಾ ಏನ್ ಬೆಂಗಳೂರು ಟು ಬೆಳಗಾವಿ ಅಂತ ವಿಡಿಯೋ ಲಾಸ್ಟ್ ಟೈಮ್ ಹಾಕಿದ್ದೆ, ಮಸ್ತ್ ಆಗೈತದ. ಆಮೇಲೆ ಭಾಳಷ್ಟು ಮಂದಿ ನೋಡಿರಿ, ಚಲೋ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನೀವು ಸಪೋರ್ಟ್ ಮಾಡ್ಕೊಂತನೇ ಇರಿ. ಈಗ ನಾವು ಬಿಟ್ಟ ಸ್ವಲ್ಪ ಹೊತ್ತಾತ ನಿಮ್ಗೆ ತೋರ್ಸೇನಲ್ಲ ನಾ ಲಾಸ್ಟ್ ಟೈಮ್, ಹಂಗಾಗಿ ಈ ಸತ ಏನು ಪೂರಾ ರೋಡ್ಸದ್ದೇನು ಜಾಸ್ತಿ ಮಾಡಾಕತ್ತಿಲ್ಲ. ಬಟ್ ಮುಂದೆ ನಾವು ಏನೇನು ಮಾಡ್ತೇವೆ ಅನ್ನೋದೆಲ್ಲ ತೋರಿಸ್ತೇನೆ. ಹೊಂಟೇವ್ ನೋಡ್ರಿ. ಈಗ ಪೂರಾ ವಿಡಿಯೋ ಲಾಸ್ಟ್ ಮಟ ನೋಡ್ರಿ. ನಾವು ನಮ್ಮ ಊರಿಗೆ ಹೋಗಿ ರೀಚ್ ಆಗ್ಬೇಕಂದ್ರೆ 8 ಟೋಲ್ಸ್ ಹತ್ತಾವ ನೋಡ್ರಿ ನಮಗೆ. ನಾವೀಗ ಫಸ್ಟ್ ನಿಂತಿರೋದು ಪೆಟ್ರೋಲ್ ಹಾಕಿಸ್ಕೊಳಕ್ಕೆ. ಯಾಕಪ್ಪ ಅಂದ್ರೆ ನಾವು ಹೋಗೋದು ದೂರದ ಜರ್ನಿ. ಪೆಟ್ರೋಲ್ ಒಮ್ಮೆ ಫುಲ್ ಆತಂದ್ರೆ ಚಿಂತಿರಂಗಿಲ್ಲ. ಇಲ್ಲಿ ನೋಡ್ರಿ ಫಸ್ಟ್ ಟೋಲ್ನ ಬಂತು, ಹೊಸಕೋಟೆ ಟೋಲ್ ಇದು. ಸೊ ಫಸ್ಟ್ ಇದು ಟೋಲ್. ಆಮೇಲೆ ಮೊದಲೇ ಈಗ ಚಿಂತಿರ್ತಿತ್ತು, ಟೋಲಿಗೆ ನಾವು 800 ರೂಪಾಯಿ ಬಡಿಬೇಕು, 1500 ರೂಪಾಯಿ ಬಡಿಬೇಕು ಅಂತೇಳಿ. ಈಗ ಹಾಗೇನಿಲ್ಲ. ಆ್ಯನ್ಯುವಲ್ ಪಾಸ್ ಅಂತ ಹೇಳಿ ತೊಗೊಂಡ್ರೆ ನೀವು 3000 ರೂಪಾಯಿ ಪೇಮೆಂಟ್ ಮಾಡ್ಬೇಕು ಮೊದಲನೇಗ. 200 ಟೋಲ್ಸ್ ನಿಮಗೆ ಅವರು 15 ರೂಪಾಯಿದಂಗೆ ಫ್ರೀ ಇರ್ತಾವೆ. ಸೊ 200 ಟೋಲ್ಸ್ ಆತಂದ್ರೆ ಆಮೇಲೆ ಮತ್ತೆ ನೀವು ಕಟ್ಕೊಂಡು ರಿಚಾರ್ಜ್ ಮಾಡ್ಬೇಕು 3000 ರೂಪಾಯಿ. ಈಗ ನಾವು ಏನು ಮಾಡೇವಪ್ಪ ಅಂತಂದ್ರೆ 3000 ರೂಪಾಯಿ ಒಮ್ಮೆ ರಿಚಾರ್ಜ್ ಮಾಡಿಬಿಟ್ಟೇವೆ ನೋಡ್ರಿ. ಆ್ಯಪ್ ಒಳಗೆ ತೋರಿಸ್ತೈತೆ ಅದು ಎಷ್ಟು ಟೋಲ್ಸ್ ಆಗ್ಯಾವ, ಎಷ್ಟು ಟೋಲ್ಸ್ ಇನ್ನೂ ಬಾಕಿ ಅದಾವ ಅಂಥೇಳಿ. ಸೊ ಇದು ಬೆಸ್ಟ್ ಅನ್ಕೋತೇನೆ. ಯಾಕಂದ್ರೆ ಒಂದೊಂದು ಟೋಲ್ 115 ರೂಪಾಯಿ, 170 ರೂಪಾಯಿ, 150 ರೂಪಾಯಿ ಹಿಂಗೆಲ್ಲ ಇರ್ತಾವೆ. ಅದನ್ನೆಲ್ಲ ಇಲ್ಲಿ ಉಳಿತು ನೋಡ್ರಿ. ಬೆಸ್ಟ್ ಆಪ್ಷನ್ ಅನ್ಬೋದು. ಆಮೇಲೆ ಬಸ್ ಎಲ್ಲ ಹಬ್ಬದ ಟೈಮ್ನಾಗ ಸ್ವಲ್ಪ ತುಟ್ಟಿನ ಇರ್ತಾವೆ. ಹಾಗಾಗಿ ನನ್ನ ಯಜಮಾನ್ರು ಏನಂದ್ರೆ ಕಾರ ಒಯ್ಯೋನು, ಕಾರ್ ಒಯ್ದ್ವಿ ಅಂದ್ರೆ ನಮಗೆ ಉಪಯೋಗ ಭಾಳ ಇದ್ವು. ಯಾಕಪ್ಪ ಅಂತಂದ್ರೆ ನಮ್ಮ ಹುಬ್ಳಿ ಒಳಗೂ ಕೆಲಸ ಇದ್ದು, ಆಮೇಲೆ ಸೌದತ್ತಿ ಒಳಗೆ ಸ್ವಲ್ಪ ನನ್ನ ಕೆಲಸ ಇತ್ತು, ಆಮೇಲೆ ಧಾರವಾಡದಾಗೂ ಕೆಲಸ ಇತ್ತು. ಹಾಗಾಗಿ ಎಲ್ಲನೂ ಆಗ್ಬಿಡ್ತೈತಿ. ಕಾರ ಒಯ್ದು ಬಿಡೋನು ಅಂಥೇಳಿ ತೊಗೊಂಡು ಹೊಂಟೇವೆ ನೋಡ್ರಿ. ಈಗ ಬೆಂಗಳೂರು ಟು ಬೆಳಗಾವಿ ಅಂಥೇಳಿ ಏನು ಹೋದ ವಿಡಿಯೋ ಹಾಕಿದ್ನಲ್ಲ ನಾನು, ಅದನ್ನು ಭಾಳ ಮಂದಿ ಲೈಕ್ ಮಾಡಿರಿ. ಆಮೇಲೆ ಭಾಳಷ್ಟು ಮಂದಿ ನನಗೆ ಪ್ರೋತ್ಸಾಹನ ಕೊಟ್ಟಿರಿ ಆ ವಿಡಿಯೋ ಮುಖಾಂತರ. ಸೊ ಹಿಂಗೆ ಲೈಕ್ ಮಾಡ್ಕೊತನೇ ಇರ್ರಿ. ಭಾಳಷ್ಟು ಮಂದಿಗೆ ವಿಡಿಯೋನು ಶೇರ್ ಮಾಡಿರಿ. ನಾವು ನೋಡ್ರಿ ಬೆಂಗಳೂರು ಊರಾಗ ಹೋಗಂಗಿಲ್ಲ, ನಾವು ಹೋಗೋದು ಔಟರ್ ರಿಂಗ್ ರೋಡ್ ಅಂದ್ರೆ ಹೊರಗಿನ ರೋಡ್ಲೇನ ಹೋಗ್ಬಿಡ್ತೇವೆ ನಾವು. ನಮಗೆ ಟ್ರಾಫಿಕ್ ಇದು ಚಿಂತಿನ ಇರಂಗಿಲ್ಲ. ದಾಬಸ್ಪೇಟೆ ಮೇಲೆ ಹೋಗ್ತೇವೆ ನೋಡ್ರಿ ನಾವು. ಕೆಲವೊಬ್ಬರಿಗೆ ಗಾಡಿ ಹೊಡೆದು ರೂಢಿ ಇರಂಗಿಲ್ಲಲ್ಲ, ಅಂಥವ್ರಿಗೆ ಭಾಳ ಬೇಜಾರಾಕೈತೆ. ಇನ್ನೂ ಊರು ಬರವಲ್ತಲ್ಲಪ್ಪ ಅಂಥೇಳಿ. ಬಟ್ ನನ್ನ ಯಜಮಾನ್ರಿಗೆ ಹಂಗಲ್ಲ, ಅವ್ರಿಗೆ ಗಾಡಿ ಹೊಡ್ಯಾಕೆ ಭಾಳ ಸೇರ್ತೈತಿ. ಹಾಗಾಗಿ ಆರಾಮ್ಸೆ ಗಾಡಿ ಹೊಡಿತಾರೆ. ಆಮೇಲೆ ಎತ್ಕೆತ್ತರ ಸ್ಪೀಡ್ ಹೊಡೆಯೋದು, ಎತ್ಕತ್ತರ ಲಕ್ಷ ಕೊಡೋದು ಇಂಥದ್ದೆಲ್ಲ ಏನು ಮಾಡಂಗಿಲ್ಲ, ಆರಾಮ್ಸೆ ಗಾಡಿ ಹೊಡಿತಾರೆ. ಹಾಗಾಗಿ ನಾವಿಬ್ಬರು ನೋಡ್ರಿ ರೋಡ್ ಜರ್ನಿ ಎಂಜಾಯ್ ಮಾಡ್ಕೋತ ಹೋಗ್ತೇವಿ. ನನಗೂ ಹಿಂಗೆ ಬಾಜು ಕುಂತ ಪಾಯಿಂಟ್ ಬಡ್ಕೋತ ಆ ಹಾಡು ಹಚ್ಲೇನ, ಈ ಹಾಡು ಹಚ್ಲೇನ, ಅದು ವಿಡಿಯೋ ಇದು ವಿಡಿಯೋ, ಅಲ್ಲೇನು ಹೊಂಟೈತಿ ಇಲ್ಲೇನು ಹೊಂಟೈತೆ ಅಂಥೇಳಿ ವಿಡಿಯೋ ಮಾಡ್ಕೋತ ಇರ್ತೇನೆ ನೋಡ್ರಿ. ಅಂದಂಗೆ ನೋಡ್ರಿ ನಾವು ಏರ್ಪೋರ್ಟ್ ರೋಡ್ ಮೇಲೆ ಹೋಗ್ತೀವಲ್ಲ, ಮತ್ತು ವಿಮಾನಗಳು ಕಾಣ್ಸಕ್ಕೆ ಸ್ಟಾರ್ಟ್ ಆದ್ದು. ಈ ವಿಮಾನ ನೋಡಿದ್ರಾಗ ಏನೋ ಒಂದು ಖುಷಿ ನೋಡ್ರಿ. ಡೆಫಿನೆಟ್ಲಿ ಒಮ್ಮೆ ಸನೇದ್ರಾಗ ಮಾಡೋಣಂತ ವಿಮಾನ ಟ್ರಾವೆಲ್ನು. ಯಾರಿಗೆಲ್ಲ ವಿಮಾನಾಗ ಅಡ್ಡಾಡಕ್ಕೆ ಸೇರ್ತೈತಿ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ಎಷ್ಟೆಲ್ಲ ಜನ ಅಡ್ಡಾಡಿರಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಮ್ಮ ಯಜಮಾನ್ರು ಏನಂತ ಅಂದ್ರೆ ಅದೇನು ದೊಡ್ಡದು ಅಡ್ಡಾಡುವಂತಿ ತಗೋ, ರಗಡ್ಸತ್ತೆ ಅಡ್ಡಾಡುವಂತಿ ಅಂತಾರೆ. ಹಂಗೆ ಅವ್ರ ಬಾಯಿ ಹರಕೆಲೆ ರಗಡ್ಸತ್ತೆ ಅಡ್ಡಾಡೋಂಗಾಗಲಿ. ಈಗ ನಾವು ಯಾವ ರೂಟ್ಲೆ ಹೊಂಟೇವಪ್ಪ ಅಂತಂದ್ರೆ ಫಸ್ಟ್ ನೋಡ್ರಿ ನಾವು ಹೋಗೋದು ವೈಟ್ ಫೀಲ್ಡ್ ಹೊಸಕೋಟೆ ರೋಡ. ಅದಾದ್ಮೇಲೆ ಅಲ್ಲೇ ದೊಡ್ಡಬಳ್ಳಾಪುರ ಹತ್ತೈತಿ, ಆಮೇಲೆ ಶಿರಾ, ಆಮೇಲೆ ಹಿರಿಯೂರು, ಚಿತ್ರದುರ್ಗ, ಅದಾದ್ಮೇಲೆ ಹರಿಹರ, ರಾಣೆಬೆನ್ನೂರು, ಹಿಂಗೆ ಊರುಗಳೆಲ್ಲ ಬರ್ತಿರ್ತಾವೆ. ಅದಾದ್ಮೇಲೆ ನೋಡ್ರಿ ಹುಬ್ಬಳ್ಳಿ, ಅದಾದ್ಮೇಲೆ ಧಾರವಾಡ ಆದಮೇಲೆ ಸೌದತ್ತಿ, ಮುನವಳ್ಳಿ. ಸೊ ಇಷ್ಟು ನಮ್ದು ಲೈನ್ ಇರ್ತೈತಿ. ಇದು ಜರ್ನಿ ಮಸ್ತ್ ಇರ್ತೈತಿ. ಆಮೇಲೆ ನಡಕ ನೋಡಾಕ್ನು ಮಸ್ತ್ ಏನೇನೋ ಹೊಸವೆಲ್ಲ ಆಗಿರ್ತಾವೆ. ಎವ್ರಿ ಟೈಮ್ ನಾವು ಟ್ರಾವೆಲ್ ಮಾಡಿದಾಗ ಏನಾರ ಒಂದು ಹೊಸಾದ್ ಕಾಣ್ತೇವೆ. ಇಲ್ಲಿ ನೋಡ್ಬೋದು ನೀವು ಗುಡ್ದಾಗನ ಎಷ್ಟು ಚಂದ ಗುಡಿ ಐತಂತ ಹೇಳಿ. ರೋಡ್ಸ್ ಮಾತ್ರ ಅಗ್ದಿ ಮಸ್ತ್ ಆಗ್ಯಾವ ನೋಡ್ರಿ. ಒಟ್ಟು ಹಿಂಗೆ ಗಾಡಿ ಅಳಗ್ಯಾಡಂಗಿಲ್ಲ, ಹಂಗೆ ಟ್ರಾಫಿಕ್ ಇರಂಗಿಲ್ಲ. ಆಮೇಲೆ ಸುತ್ತಮುತ್ತ ಗ್ರೀನರಿ, ಮಸ್ತ್ ರೋಡ್ಸ್ ಅದಾವ. ನನ್ನ ಯಜಮಾನ್ರನು ಮಸ್ತ್ ಹಂಗೆ ಗಾಡಿ ಹೊಡಿತಾರೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲದೆ ಆರಾಮ್ಸೆ ಊರಿಗೆ ಹೋಗಿ ಮುಟ್ಬೋದು ನೋಡ್ರಿ ನಾವು. ಹಿಂಗೆ ರೋಡ್ಸ್ ಇದ್ದು ಅಂತಂದ್ರೆ ಮತ್ತು ಯಾರಾದರೂ ಹೊಡಿಯತ್ತಾರಲ್ಲ. ಸೊ ನೀವು ಹಿಂಗೆ ರೋಡ್ ಜರ್ನಿ ಮಾಡೋಕೆ ಲೈಕ್ ಮಾಡ್ತೀರನ? ನೀವು ಎಷ್ಟು ಸತಿ ಈ ರೋಡ್ಲೇ ಬೆಂಗಳೂರಿಗೆ ಜರ್ನಿ ಮಾಡಿರಿ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ.
ಈಗ ನೋಡ್ರಿ ನಾವು ದಾಬಸ್ಪೇಟ್ ಕಡೆ ಬಂದ್ವಿ. ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಆಗ್ತೈತಿ ತುಮಕೂರು ಬರೋ ಮಟ. ಅದಾದ್ಮೇಲೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಆಕೈತಿ. ಇಲ್ಲಿ ನೋಡ್ಬೋದು ನೀವು, ಊರೈತಲ್ಲ ಹಾಗಾಗಿ ಸ್ವಲ್ಪ ಟ್ರಾಫಿಕ್. ಆಮೇಲೆ ಚಿತ್ರದುರ್ಗ ಸನೆ ಸನೆ ಬಂದಂಗೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಗುಡ್ಡ ಬೆಟ್ಟ ಭಾರಿ ಇರ್ತೈತೆ ನೋಡ್ರಿ. ಒಮ್ಮೆ ನೀವು ಹಿಂಗೆ ರೋಡ್ ಜರ್ನಿ ಮಾಡ್ರಿ ಚಲೋ ಅನಿಸ್ತೈತಿ. ಇಲ್ಲಿ ಸ್ವಲ್ಪ ರೋಡ್ ಕೆಟ್ಟಂಗೆ ಐತಿ, ಹಾಗಾಗಿ ಟ್ರಾಫಿಕ್ನು ಆಕೈತಿಲ್ಲೇ. ಬಟ್ ಆಮೇಲೆ ಹೋದಂಗೆ ರೋಡ್ಸ್ನು ಮಸ್ತ್ ಅದಾವ. ಈಗೀಗ ನಾವೇನು ಒಂದು ಅಬ್ಸರ್ವ್ ಮಾಡಿವಪ್ಪ ಅಂತಂದ್ರೆ ಬಸ್ನಾಗ ಹೋಗೋರ್ಗಿಂತ ಹಿಂಗೆ ಕಾರ್ನಾಗ ಹೋಗೋರ್ದು ಸಂಖ್ಯೆ ಜಾಸ್ತಿ ಆಗೈತಿ. ಯಾಕಪ್ಪ ಅಂದ್ರೆ ಬಸ್ಸಿಂದ ರೇಟೂ ಅಷ್ಟು ಆಕೈತೆ. ಆಮೇಲೆ ನೋಡ್ರಿ ಹೆಂಗೈತಿ, ಮೆಟ್ರೋನು ರೇಟ್ ಜಾಸ್ತಿ ಮಾಡಿಬಿಟ್ಟಾರ ಈಗ. ಸೊ ಕಾರ್ನಾಗ ಆರಾಮ್ಸೆ ಹೋಗ್ಬೋದು, ಆಮೇಲೆ ಆರಾಮ್ ಹೋಗ್ಬೋದಲ್ಲ. ಈಗ ನೋಡ್ರಿ ಬಸ್ ಆದ್ರೆ ಕರೆಕ್ಟ್ ಟೈಮಿಗೆ ಅಲ್ಲಿ ಇಲ್ಲಿ ಇಳಿಸ್ತಾರ ನಡಕ್ಕೆ ನಮಗೆ ಎಲ್ಲರ ಕೆಲಸ ಆಯಿತು ಅಂದರೆ ಇಳಿಯೋಕ್ಕಾಗಂಗಿಲ್ಲ. ಬಟ್ ಅದು ನಮ್ಮ ಗಾಡಿ ಆದ್ರೆ ಆರಾಮ್ಸೆ ನಾವು ಹೋಗ್ಬೋದು. ಈಗ ನೋಡ್ರಿ ನಾವು ಬಂದಿರೋದು ತುಮಕೂರ್ನಾಗ ಒಂದು ನಮಗೆ ಯಾವಾಗಲೂ ನಾವು ಕೈ ಮುಗಿದು ಹೋಗೋದಂದ್ರೆ ಮಠಕ್ಕೆ. ಸೊ ನೋಡ್ರಿ ಇಲ್ಲೇ ಮಠ ಐತಿ ಒಳಗೆ. ನಾವು ಇಲ್ಲೇ ದೇವ್ರಿಗೆ ಕೈ ಮುಗಿದು ನನ್ನ ಹಸ್ಬೆಂಡ್ ಅದನ್ನ ತೋರ್ಸಾಕತ್ತಾರ. ಸೊ ಮಠಕ್ಕೆ ಕೈ ಮುಗಿದು ವಾಪಸ್ ಬರ್ಬೇಕಾದ್ರೆ ಅದು ನೋಡು ಆದ್ರೆ ಹೋಗುನು ಅಂಥೇಳಿ ವಿಚಾರ ಮಾಡ್ಕೊತ ಹೊಂಟ್ವಿ ನೋಡ್ರಿ. ಈಗ ನಾವು ಮೋಸ್ಟ್ಲಿ ಸಿರಾ ಟೋಲ್ ಗೇಟ್ ಇರ್ಬೋದು ಇದು. ಸೊ ಇಲ್ಲಿ ಬಂದ್ವಿ. ಇಲ್ಲಿ ನೋಡ್ರಿ ಪ್ರತಿ ಸತ ನಾವು ಟ್ರಾವೆಲ್ ಮಾಡಬೇಕಾದ್ರೂ ಪೇರು ಹಣ್ಣು ಹಚ್ಚಿರ್ತಾರೆ. ಪೇರು ಹಣ್ಣು ಮಾತ್ರ ಮಸ್ತ್ ಇರ್ತಾವೆ ನೋಡ್ರಿ. ಸೊ ಅದನ್ನ ಈಗ ಇಲ್ಲೇ ಪೇರು ಹಣ್ಣು ತೊಗೊಂಡ ಇಬ್ಬರು ಎಂಜಾಯ್ ಮಾಡಾಕತ್ತೇವೆ. ಯಾಕಂದ್ರೆ ಸಿಹಿ ಇರ್ತಾವೆ, ಟೇಸ್ಟಿ ಇರ್ತಾವೆ ನೋಡ್ರಿ. ಮಸ್ತ್ ಒಳಗೆ ಉಪ್ಪು ಆಮೇಲೆ ಖಾರ ಹಾಕಿ ಕೊಟ್ಟಿರ್ತಾರೆ. ತಿನ್ನಾಕ ಮಸ್ತ್ ಅನ್ನಿಸ್ತೈತಿ. ನಮ್ದು ಹೆಂಗೂ ಬ್ರೇಕ್ಫಾಸ್ಟ್ ಆಗಿತ್ತಲ್ಲ, ಹಾಗಾಗಿ ನಾವೀಗ ನಡಕ ಸ್ವಲ್ಪ ಲೈಟಾಗಿ ಹಣ್ಣು ಅದು ತಿನ್ಕೊತ ಹೊಂಟೇವಿ. ಇನ್ನು ಮಧ್ಯಾಹ್ನ ಡೈರೆಕ್ಟ್ ನಾವು ಹೋದ್ಸತಿ ನಮ್ಮದು ದಾವಣಗೆರೆ ಬೆಣ್ಣೆ ದೋಸೆ ಮಿಸ್ ಆಗಿತ್ತು. ಹಾಗಾಗಿ ಈ ಸತಿ ನಾವು ದಾವಣಗೆರೆ ಹೋಗಿ ಬೆಣ್ಣೆ ದೋಸೆ ತಿನ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡೇವಿ. ಇಲ್ಲಿ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ನಡೆದೈತಿ. ಇದೆಲ್ಲಪ್ಪ ಅಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಹಿಂಗೆ ದಾವಣಗೆರೆ ಸನೇ ಇರ್ತಾನ ನೋಡ್ರಿ. ರೋಡ್ ಕನ್ಸ್ಟ್ರಕ್ಷನ್ ಮಾಡಾಕತ್ತಾರ ಅಲ್ಲಿ, ಹಾಗಾಗಿ ನಾವು ಮತ್ತೆ ತೆಳಗಿಂದ ಹೋಗ್ಬೇಕಾಕೈತಿ. ಖರೆ ಭಾಳ ಅಷ್ಟೇನಿಲ್ಲ, ಒಂದು 2 ಕಿಲೋಮೀಟ್ರ್ ಐ ಗೆಸ್ ಅಷ್ಟು ರೋಡ್ ಕನ್ಸ್ಟ್ರಕ್ಷನ್ ಇನ್ನೂ ಬಾಕಿ ಇತ್ತಲ್ಲೇ. ಆಮೇಲೆ ಮತ್ತೆ ನಮ್ಮ ಜರ್ನಿ ಚಾಲೂ ಆಯ್ತು ನೋಡ್ರಿ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಹೆಂಗೆ ಅನ್ಸತ್ತಾವಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ವಿಡಿಯೋಸ್ ನಿಮಗೆ ವಾರಕ್ಕೆ 2 ಬೇಕು 3 ಬೇಕು ಅನ್ನೋದು ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೇನು ನಾವು ಅದು ಅಂದ್ಕೊಳತ್ತಿದ್ವಿ, ಯಾಕೋ ಮಳೆರಾಯ ನಮಗೆ ಕಾಡಿಲ್ಲಲ್ಪ ಅಂಥೇಳಿ. ಈಗ ನೋಡ್ರಿ ಸಣ್ಣಗೆ ಮಳಿನೂ ಚಾಲು ಆತ, ಬಟ್ ಹಂಗೆ ಜೋರು ಇದ್ದಿದ್ದಿಲ್ಲ. ಆಮೇಲೆ ನಾವು ಈಗ 2ನೇ ಸತ ಕಾರ್ ತೊಗೊಂಡು ಹೊಂಟೇವಿ. 2ನೇ ಸತ ಹೋಗುವಾಗ ನಮಗೆ ಏನು ಅನಿಸಿದ್ದಪ್ಪ ಅಂತಂದ್ರೆ, ಈ ದಾವಣಗೆರೆ ಕಡೆ ಯಾವಾಗೂ ಹಿಂಗೆ ಮಳೆ ಇರತೈತೆ ನೋಡ್ರಿ. ಸ್ವಲ್ಪ ಇರತೈತೆ ಅದು ಆಲ್ಮೋಸ್ಟ್ ಹಿಂಗೆ ರೈನಿ ಸೀಸನ್ ಟೈಮ್ ಒಳಗೆ. ಆಮೇಲೆ ಬಿಳೆ ಕಾರ್ಗಳು ಎಲ್ಲನೂ ಚಾಕ್ಲೇಟ್ ಆಗಿಬಿಟ್ಟಿದ್ವು, ಯಾಕಂದ್ರೆ ಮಳೆಗಾಲ ಟೈಮ್ ಎಲ್ಲನೂ ಗಾಡಿ ಹೊಲಸನಾಗಿತ್ತು. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಮಸ್ತ್ ಸಾಯಿಬಾಬಾ ಅವ್ರದ್ದು ಮೂರ್ತಿ ಐತಿ, ಭಾರಿ ಚಂದ ಐತಿ ನೋಡ್ರಿ. ಇದರ ಆಸ್ಪಾಸ್ನ ಪುರೋಹಿತ್ ಹೋಟೆಲ್ನೂ ಐತಿ. ನೀವು ಬೇಕಂದ್ರೆ ಅಲ್ಲೇ ಊಟಕ್ಕೆ ನಾಷ್ಟ ಹಾಕೋದು ನಿಲ್ಬೋದು. ನಾವೀಗ ದಾವಣಗೆರೆ ಸಮೀಪ ಅದೇವಿ, ಹಾಗಾಗಿ ದಾವಣಗೆರೆ ಬೆಣ್ಣೆ ದೋಸೆ ಟ್ರೈ ಮಾಡ್ಬೇಕಂತ ಹೊಂಟೇವಿ. ಆ್ಯಕ್ಚುಲಿ ಸೇಮ್ ಇಲ್ಲೇನೂ ಸಿಗ್ತೈತಿ. ಆಮೇಲೆ ನಾನು ಈಗ ಮನ್ಯಾಗ ಮಾಡಾಕತ್ತೇನಿ, ಬಟ್ ಅಲ್ಲಿ ಹೋಗಿ ಅಥೆಂಟಿಕ್ ಅವ್ರದ್ದು ತಿಂದು ನೋಡ್ಬೇಕಂತೇಳಿ ಹೊಂಟೇವಿ. ನನಗೆ ಲಾಸ್ಟ್ ವಿಡಿಯೋದಾಗ ಒಬ್ರು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳಿದ್ರಿ ಎಲ್ಲಿ ಚಲೋ ಸಿಗ್ತೈತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನಾವು ಹೋಗ್ಬೇಕಂದ್ರೆ ಅಲ್ಲಿ ಒಳಗಿತ್ತಂತ ಹೇಳಿ ಈ ಸತೆ ನಾವು ಅಲ್ಲೇ ಒಂದು ಸ್ವಲ್ಪ ಸಮೀಪರಾಗ ಯಾವುದೈತಿ ಅಂಥೇಳಿ ಮ್ಯಾಪ್ನಾಗ ಚೆಕ್ ಮಾಡಿದ್ವಿ. ಅರೌಂಡ್ 5 to 6 ಕಿಲೋಮೀಟರ್ಸ್ ಒಳಗೆ ಹೋದ್ಕೂಡೇನೆ ಒಂದು ಗುರು ಕೊಟ್ರೇಶ್ವರ್ ಬೆಣ್ಣೆ ದೋಸೆ ಐತಿ ನೋಡ್ರಿ, BSC ಬಾಜು. ಅಲ್ಲಿ ಹೊಂಟೇವು ನಾವೀಗ.
ಊರಿಗೆ ಹೋಗಿದ್ದು ಗಣಪತಿ ಹಬ್ಬದ ಟೈಮಿಗೆ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು ರೋಡ್ ಉದ್ದಕ್ಕೂ ಹಿಂಗೆ ಮಸ್ತ್ ಡೆಕೋರೇಷನ್ಸ್ ಇದ್ದು, ಎಲ್ಲ ಕಡೆ ಗಣಪತಿ ಇಟ್ಟಿದ್ರು, ಎಲ್ಲ ಕಡೆ ಪ್ರಸಾದ ಇತ್ತು. ಚಲೋ ಅನ್ನಿಸ್ತೈತೆ ನೋಡ್ರಿ ಗಣಪತಿ ಹಬ್ಬ. ನಿಮಗೆಲ್ಲ ಈ ಹಬ್ಬ ಸೇರ್ತೈತನ ಇಲ್ಲ ಯಾವ್ದು ಸೇರ್ತೈತಿ ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವೀಗ ದಾವಣಗೆರೆ ಒಳಗೆ ಅದೇವಿ. ಯಾಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ ನಾನು ನಿಮಗೆ ನಮ್ಮ ಟ್ರಾವೆಲ್ ಬ್ಲಾಗ್ ಒಳಗೆ ತಮಗೆ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಭಾಳ ಸೇರ್ತೈತೆ ಅಂತ. ಬಟ್ ಲಾಸ್ಟ್ ಟೈಮ್ ತಿನ್ನೋಕ್ಕಾಗಿದ್ದಿಲ್ಲ, ಯಾಕಂದ್ರೆ ನಮ್ಗೆ ಹೋಗೋದು ಲೇಟ್ ಆಗಿತ್ತು. ಬಟ್ ಈಗ ಟೈಮ್ ಇತ್ತಂತ ಹೇಳಿ ನಮ್ಮ ಫೇವ್ರೇಟ್ ಬೆಣ್ಣೆ ದೋಸೆ ಟ್ರೈ ಮಾಡಕ್ಕೆ ಹೊಂಟೇವಿ. ಅದು ಎಲ್ಲಪ್ಪ ಅಂದ್ರೆ ಫೇಮಸ್ ಶ್ರೀ ಗುರು ಕೊಟ್ರೇಶ್ವರ್ ಬೆಣ್ಣೆ ದೋಸೆ ಹೋಟೆಲ್ ಒಳಗೆ. ಇದು ಒಳಗನ ಐತೆ ಆ್ಯಕ್ಚುಲಿ, ಸ್ವಲ್ಪ 5 ಕಿಲೋಮೀಟ್ರ್ ಇಲ್ಲ 6 ಕಿಲೋಮೀಟ್ರ್ ಒಳಗೆ ಐತೆ ನೋಡ್ರಿ ಇದು ಹೈವೇದಿಂದ. ನೋಡು ಈಗ ಟೇಸ್ಟ್ ಮಾಡಿ ಹೆಂಗಿರ್ತೈತೆ ಅಂತೇಳಿ. ಇದನ್ನು ನೋಡ್ರಿ ಶ್ರೀ ಗುರು ಕೊಟ್ರೇಶ್ವರ ಬೆಣ್ಣೆ ದೋಸೆ ಹೋಟೆಲ್. ಇಲ್ಲಿ ದೋಸೆ ಮಾಡೋ ಪದ್ಧತಿ ಆತ, ಆಮೇಲೆ ಟೇಸ್ಟ್ ಆತ ಅಲ್ಟಿಮೇಟ್ ಇರ್ತೈತಿ. ನೀವೇನಾರ ದಾವಣಗೆರೆಗೆ ಹೋದ್ರಿ ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡ್ರಿ. ಇಲ್ಲಿ ನೋಡ್ಬೋದು ನೀವು ಸೌದಿ ಒಲೆ ಮೇಲೆ ಹೆಂಗೆ ಮಾಡತ್ತಾರ, ಆಮೇಲೆ ಬೆಣ್ಣೆ ನೋಡ್ರಿ ಹೆಂಗೆ ಇಟ್ಟಾರ, ಆಮೇಲೆ ಚಟ್ನಿ ನೋಡ್ರಿ, ಪಲ್ಯ ನೋಡ್ರಿ, ಅಷ್ಟು ಮಾಡಾಕ ನೋಡೋದನ್ನ ಒಂದು ಚಂದ, ಆಮೇಲೆ ಟೇಸ್ಟ್ ಅಂತೂ ಇನ್ನೂ ಚಂದ. ನಾವು ಅದನ್ನು ಈಗ ಟೇಸ್ಟ್ ಮಾಡಕ್ಕೆ ಇಲ್ಲಿ ಹೋಗೇವಿ. ಈಗ ನೋಡ್ರಿ ನಾವು ಬೆಣ್ಣೆ ದೋಸೆ ಆರ್ಡ್ರ್ ಮಾಡ್ಕೊಂಡು ತಿನ್ನತ್ತೇವಿ. ನಮ್ಮ ಯಜಮಾನ್ರು ಟೇಸ್ಟ್ ಮಾಡಿ ಚಲೋ ಐತಂತ ಹೇಳಾಕತ್ತಾರ. ಸೊ ಮಸ್ತ್ ಇತ್ತು ನೋಡ್ರಿ ಇದು ಅಂತಲ್ಲ, ಅಲ್ಲಿ ಸಾಕಷ್ಟು ಬೆಣ್ಣೆ ದೋಸೆ ಹೋಟೆಲ್ ಅದಾವೆ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಒಂದು ಮೆಡಿಕಲ್ ಕಾಲೇಜ್ ಐತಿ. ಅದಾದಮೇಲೆ ದಾವಣಗೆರೆ ಫೇಮಸ್ನ ಅನ್ಬೋದು BSc ಚನ್ನಬಸಪ್ಪ ಆ್ಯಂಡ್ ಸಿಲ್ಕ್ಸ್ ಅವ್ರದ್ದು ಸೀರೆ ಅಂಗಡಿ ಐತಿ. ಸೊ ಮಸ್ತ್ ದೊಡ್ಡ ಶೋರೂಮ್ನ ಐತಿ ನೋಡ್ರಿ ಇಲ್ಲೇ. ಆ್ಯಕ್ಚುಲಿ ನಮ್ದು ಸಾರಿ ಪ್ಲ್ಯಾನ್ ಏನಿದ್ದಿದ್ದಿಲ್ಲ, ಇಲ್ಲಾಂದ್ರೆ ಮತ್ತು ನಾನು ಸೀರೆ ತೊಗೊಳೋಣ್ರಿ ಅಂಥೇಳಿ ಅಲ್ಲೊಂದು ಸ್ಟಾಪ್ ಮಾಡಿಸ್ಬಿಡ್ತಿದ್ದು ನನ್ನ ಗಂಡೆಗೆ. ಬಟ್ ಸೀರೆ ತೊಗೊಳೋದೇನು ಪ್ಲ್ಯಾನ್ ಇದ್ದಿದ್ದಿಲ್ಲ. ಸೊ ಹಾಗಾಗಿ ಸುಮ್ಮ ಅಂಗಡಿ ಅಷ್ಟು ದೂರಿಂದ ನೋಡಿ ಹೊಂಟೇವೆ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಪ್ರಸಾದಕ್ಕೆ ಎಷ್ಟು ದೊಡ್ಡ ಲೈನ್ ಐತಿ, ಯಾಕಂದ್ರೆ ಗಣಪತಿ ಹಬ್ಬದ ಟೈಮ್ ಅಲ್ಲ. ಈ ಹಬ್ಬನೇ ಚಂದ ನೋಡ್ರಿ. ನನಗಂದ್ರೆ ಈ ಹಬ್ಬದ ಎಲ್ಲನೂ ಒಂದೊಂದು ಆ್ಯಕ್ಟಿವಿಟೀಸ್ ಏನೇನು ಇರ್ತಾವೆ ಮುಂದಿನ ವಿಡಿಯೋದಾಗ ನಿಮ್ಗೆ ತೋರಿಸ್ತೇನೆ. ಗೌರಿ ಕರ್ಕೊಂಬರೋದಾತ, ಅಷ್ಟಮಿ ದಾರದಾತ, ಈ ಎಲ್ಲ ಸೆಲೆಬ್ರೇಷನ್ಸ್ ನಂಗೆ ಭಾಳ ಸೇರ್ತಾವೆ. ಅದನ್ನೆಲ್ಲ ನಾನು ನಿಮಗೆ ಇನ್ನು ಮುಂದೆ ಬರೋ ವಿಡಿಯೋಸ್ದಾಗ ತೋರಿಸ್ತೇನಂತ. ನೀವೆಲ್ಲ ನನ್ನ ವಿಡಿಯೋಸಿಗೆ ಲೈಕ್ ಮಾಡಿರಿ. ಆಮೇಲೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನಾ ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ನೆಕ್ಸ್ಟ್ ವಿಡಿಯೋ ಮಸ್ತ್ ಅದಾವ. ಸೊ ಅವಾಗ ನೋಡ್ಬೇಕಂದ್ರೆ ನೀವು ಈಗ ಸಬ್ಸ್ಕ್ರೈಬ್ ಮಾಡಿರಿ. ನಾವಲ್ಲಿ ಬೆಣ್ಣೆ ದೋಸೆ ತಿಂದ್ವಲ್ಲ, ಲಿಟ್ರಲಿ ಮಸ್ತ್ ಇತ್ತ. ಕರೆ ಅದ ಸೇಮ್ ಟೇಸ್ಟ್ ನಮಗೆ ಬೆಂಗಳೂರಾಗೂ ಸಿಗತೈತಿ. ಆಮೇಲೆ ನಾನು ಈಗ ಮಾಡಕಲ್ತೇನೆ. ಇವ್ರೇನಂದ್ರೆ ನಿಂದು ಆಲ್ಮೋಸ್ಟ್ ಒಂದು 70% ಹಿಂಗೆ ಆಗಿರ್ತೈತೆ ಅಂತಂದ್ರೆ, ಚಟ್ನಿ ಅಷ್ಟು ಅವ್ರದ್ದು ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ತೈತೆ. ಆಮೇಲೆ ಅವರು ಒಲಿ ಮೇಲೆ ಮಾಡ್ತಾರಲ್ಲ, ಸೌದಿ ಒಲಿ ಮೇಲೆ, ಹಂಗಾಗಿ ಅದು ಟೇಸ್ಟ್ ಸ್ವಲ್ಪ ಬೇರೆನೇ ಇರ್ತೈತಿ. ಬಟ್ ಮಸ್ತ್ ಇತ್ತು ನೋಡ್ರಿ. ಫುಲ್ ಬೆನ್ನಿ 2 ದೋಸೆ ತಿನ್ಬಿಡ್ದು ಫುಲ್ ಹೊಟ್ಟೆನ ತುಂಬ್ತು ನಮ್ದು. ಸೊ ಟೇಸ್ಟ್ ಅಂತೂ ಮಸ್ತ್ ಇತ್ತು. ನೀವು ಅಲ್ಲಿ ಹೋದ್ರಂದ್ರೆ ಗುರು ಕೊಟ್ರೇಶ್ವರ್ ಬೆಣ್ಣೆ ದೋಸೆ ಟ್ರೈ ಮಾಡಿರಿ. ಅದ್ರ ಬಾಜುಕ ಆಮೇಲೆ ಶಾಪಿಂಗ್ ಇತ್ತಂದ್ರೆ BScನೂ ಐತಿ, ಅಲ್ಲಿ ಹೋಗಿ ನೀವು ಶಾಪಿಂಗ್ನೂ ಮಾಡ್ಕೋಬೋದು. ಇನ್ನು ಮತ್ತೆ ನಮ್ಮ ಜರ್ನಿ ಇನ್ನೂ ದೂರ ಹೋಗೋದೈತಿ. ಕಂಟಿನ್ಯೂ ಹೊಂಟೀವಿ ನೋಡ್ರಿ ಈಗ. The wind hums songs at the break of day, whispering pines, secrets untold, carrying tales only the forest holds. Moonlight spills through the velvet dark, etching patterns, leaving its mark. The roots stretch deep, the earth's gentle sigh, a lullaby sung to the open sky. Oh, whispering pines, sing me your tune, caught in the rhythm of the stars and the moon. Teach me the language of rustling leaves, stories that linger on the breath of the breeze. ಈಗ ನೋಡ್ರಿ ನಾವು ಬಂದಿರೋದು ಹುಬ್ಬಳ್ಳಿ ಸನೇಕ. ಹುಬ್ಬಳ್ಳಿ ಎಂಟರ್ ಆಗೋಕ್ಕಿಂತ ಒಂದು ಸ್ವಲ್ಪ ದೂರದಾಗನ
ಶ್ರೀ ಶಕ್ತಿ ಧಾಮ ಅಂತ ಐತಿ. ಆ ಗುಡಿನೂ ಮಸ್ತ್ ಐತಿ ನೋಡ್ರಿ. ನಾವು ಇನ್ನೂ ಅದ್ರ ಒಳಗೆ ಹೋಗಿ ನೋಡಿಲ್ಲ, ಬಟ್ ಹೊರಗಿಂದ ಮಾತ್ರ ಭಾರಿ ಐತಿ. ಆಮೇಲೆ ಭಾಳ ಮಂದಿ ಚಲೋನೂ ಐತೆ ಅಂದಾರ. ನೋಡೋಣ ಇಲ್ಲಿ ಯಾವಾಗ ಹೋಗಕ್ಕೆ ಆಗ್ತೈತೆ ಅಂತ ಹೇಳಿ. ಸೊ ಆ ಗುಡಿ ಅಂತೂ ಭಾರಿ ಐತಿ ನೋಡ್ರಿ. ಆಮೇಲೆ ಅದರ ಬಾಜುಕನ ಗಾಯತ್ರಿ ಮಂದಿರ ಐತಿ. ಆಮೇಲೆ ಜೈನ್ ಬಸ್ತಿ ಅದನ್ನು ಅದಾವ ನೋಡ್ರಿ. ಈ ಜೈನ್ ಬಸ್ತಿ ನಾ ಸಣ್ಣಂದಿರ್ತ ನೋಡಿದ್ನಿ. ಈಗ ಮತ್ತೆ ಏನೇನು ಇಂಪ್ರೂವೈಸ್ ಆಗೈತೆ ಅಲ್ಲೇ ಗೊತ್ತಿಲ್ಲ. ಸೊ ಡೆಫಿನೆಟ್ಲಿ ಒಮ್ಮಲ್ಲಿ ಹೋಗಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನಂತ. ನಡಕ್ಕೆ ಸ್ವಲ್ಪ ಮಳೆ ನಿಂತಿತ್ತು. ಆಮೇಲೆ ಮತ್ತೆ ಜಿಟಿ ಜಿಟಿ ಬರೋದು ಮತ್ತು ಬಿಸಿಲು ಬೀಳೋದು ಇದಂತರೂ ಕಂಟಿನ್ಯೂಸ್ ಆಗಾಕತ್ತಿತ್ತು ನೋಡ್ರಿ. ಹಂಗೆ ಜೋರ್ನೂ ಇಲ್ಲ, ಹಂಗೆ ಭಾಳ ಕಮ್ಮಿನೂ ಇಲ್ಲ, ಒಟ್ಟು ಮಳೆ ಅಂತೂ ಇತ್ತು ನೋಡ್ರಿ. ಇನ್ನು ನಾವು ಹುಬ್ಬಳ್ಳಿಗೆ ಎಂಟರ್ ಆಗೋಣಂತ. ಹುಬ್ಬಳ್ಳಿಗೆ ಹೋಗಿ ಏನೇನು ಮಾಡ್ತೇವಂತ ನೋಡ್ಕೊತೀರಿ ವಿಡಿಯೋ ಲಾಸ್ಟ್ ಮಟ್ಟ. ಈಗ ನೋಡ್ರಿ ಹುಬ್ಬಳ್ಳಿ ಒಳಗೆ ಮಸ್ತ್ ನಾವು ಮಾರ್ಕೆಟ್ ಒಳಗೆ ಹೊಂಟೇವಿ. ಇಲ್ಲಿ ನೋಡ್ಬೋದು ನೀವು ಮಸ್ತ್ ಎಲ್ಲ ಕಡೆ ಹಿಂಗೆ ಡೆಕೋರೇಷನ್ ಐಟಮ್ಸನ್ನು ನೀವು ವಿಡಿಯೋ ಥ್ರೂ ಔಟ್ ನೋಡ್ಬೋದು. ನಾವು ಇಲ್ಲಿ ಫಸ್ಟ್ ಬಂದಿರೋದನ್ನ ಈಗ ದುರ್ಗದ ಬೈಲ್ ಕಡೆ ನೋಡ್ರಿ. ನಮ್ಮ ಯಜಮಾನ್ರು ಇಲ್ಲಿ ಬಂದಿದ್ದ ಫಸ್ಟ್ ಪಟಾಕ್ಷಿ ವ್ಯಾಪಾರ ಅಂಗಡಿಗೆ. ಯಾಕಂದ್ರೆ ಗಣಪತಿ ಹಬ್ಬ ಪಟಾಕ್ಷಿ ಅಂದ್ರೆ ಭಾಳ ಸೇರ್ತಾವೆ. ಸೊ ಅಲ್ಲಿ ರೇಟ್ಸ್ ಎಲ್ಲ ಕೇಳ್ಕೊಂಡು ಹೋಗ್ಬೇಕಂತ ಹೇಳಿ ನಾವು ಅಲ್ಲಿ ಹೋದ್ವಿ. ಆಮೇಲೆ ಭಾಳ ಟಯರ್ಡ್ ಆಗಿತ್ತು ನಮಗೆ ಅಡ್ಡಾಡೆ. ಫಸ್ಟ್ ಇಲ್ಲಿ ನಿಂತಿದ್ದ ಸೋಡಾ ಕುಡಿಯೋಕೆ. ಆಮೇಲೆ ನಾ ಇಲ್ಲಿ ನಿಂತು ರಿಕಾಲ್ ಮಾಡ್ಕೊಳತ್ತಿದ್ನಿ, ನಾವು ಮೊದಲು ಇಲ್ಲಿ ಬರ್ತಿದ್ವಲ್ಲ, ಈ ರೋಡ್ನಾಗ ಎಷ್ಟು ಅಡ್ಡಾಡ್ತಿದ್ವಲ್ಲ ಅಂಥೇಳಿ. ಆಮೇಲೆ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳಿಲ್ಲ, ಬಟ್ ಮನೆಗೆ ಅಂತೇಳಿ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಿದ್ವಿ ನೋಡ್ರಿ. ಯಾಕಪ್ಪ ಅಂದ್ರೆ ಗಣಪತಿ ಹಬ್ಬ ಏನು ಚಂದ ಅನ್ನಿಸ್ತಾವೆ ಅವನ್ನೆಲ್ಲ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಶಾಪಿಂಗ್ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ಇಲ್ಲಿ ರಿಕಾಲ್ ಮಾಡತ್ತಿದ್ವಿ. ಆಮೇಲೆ ನಮ್ಮ ಫೇವ್ರೆಟ್ ಸ್ನ್ಯಾಕ್ಸ್ ಅಡ್ಡಾನ ಅನ್ಬೋದು ನೋಡ್ರಿ, ಅದು ದುರ್ಗದ ಬೈಲ್ನಾಗ. ಸೊ ಅದನ್ನು ಒಂದು ಸ್ವಲ್ಪ ಟ್ರೈ ಮಾಡೋಣ ಅಂತೇಳಿ ನಿಂತ್ವಿ ಅಲ್ಲೇ. ಆಮೇಲೆ ನೋಡ್ಬೋದು ನೀವು ಇಲ್ಲಿ ಗಣಪತಿ ನೋಡಾಕತ್ತೇವಿ. ಅಲ್ಲೇ ಮಾರ್ಕೆಟ್ನಾಗ ಐತಿ, ಇದು ದುರ್ಗದ ಬೈಲ್ನಾಗಿನ ಗಣಪತಿ. ಅದನ್ನು ನೋಡಾಕತ್ತೇವೆ ನೋಡ್ರಿ. ಎಷ್ಟು ಚಂದ ಐತಿ, ಆಮೇಲೆ ಎಷ್ಟು ದೊಡ್ಡದೈತಿ. ಹುಬ್ಬಳ್ಳಿ ದುರ್ಗದ ಬೈಲಿಗೆ ನೀವೆಲ್ಲ ಹೋಗಿರೇನ ಏನು ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹೋಗಿಲ್ಲ ಅಂದ್ರೆ ನಮ್ಮ ಸೈಡಿಗೆ ಹೋಗಿ ಬರ್ರಿ, ಮಸ್ತ್ ಐತಿ. ಶಾಪಿಂಗ್ ಮಾಡಾಕ, ಈಟಿಂಗ್ ಮಾಡಾಕ ಎಲ್ಲದಕ್ಕೂ ಮಸ್ತ್ ಐತಿ. ಎಸ್ಪೆಷಲಿ ಹುಡುಗಿಯರಿಗೆ ಇಲ್ಲಿ ಕರ್ಕೊಂಡು ಹೋಗಿ ಬಂದು ಒಂದ್ಸತಿ ನೀವು ಅಲ್ಲಿ ಹೋಗಿ ಬಿಡ್ರಿ, ವಾಪಸ್ ಬರಾಕ ನಾವಲ್ಲ ಅಂತಾರೆ ಅವರು, ಅಷ್ಟು ಚಂದ ಐತಿ. ಆಮೇಲೆ ನೋಡ್ರಿ ನಾವು ಇನ್ನೊಂದು ಗಲ್ಲಿ ಒಳಗೆ ಈಗ ಗಣಪತಿ ನೋಡಾಕತ್ತೇವಿ. ಮೇ ಬಿ ಇದು ಬಾನಿಯೋನಿ ಗಣಪತಿ ಇರ್ಬೋದು ನೋಡ್ರಿ. ಇದು ಮಸ್ತ್ ಐತಿ. ಆಮೇಲೆ ನಾವು ಒಂದು ಶಾಪಿಂಗ್ ಇತ್ತು. ಸೊ ನಮ್ಮ ಕಾಕಿ ನಮಗೆ ಒಂದು ಸೌಂಡ್ ಬಾಕ್ಸ್ ಟೈಪ್ ತೊಗೊಂಡು ಬಂದಿದ್ರು. ಸೊ ಅದನ್ನು ತೊಗೊಂಡ್ವಿ. ಅದಾದ್ಮೇಲೆ ಮತ್ತೆ ಅಲ್ಲೇ ನಿಯರ್ ಬೈ ಮರಾಠ ಗಲ್ಲಿ ಒಳಗನು ಗಣಪತಿ ಕುಂದಿರ್ಸಿದ್ರು. ಅದನ್ನು ನೋಡಾಕತ್ತೇವಿ ಈಗ. ನಾವು ಸುಮಾರಷ್ಟು ಕೆಲಸ ಮಾಡ್ಕೊಂಡ್ವಿ ಹುಬ್ಬಳ್ಳಿ ಒಳಗೆ, ಬಟ್ ನಂಗೆ ಎಲ್ಲ ಕಡೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಯಾಕಪ್ಪ ಅಂದ್ರೆ ಗದ್ಲೂ ಇತ್ತು, ಕೈಯಾಗ ಬ್ಯಾಗ್ಸೂ ಇದ್ದು. ಹಾಗಾಗಿ ನಾನು ಸ್ವಲ್ಪ ಕಡೆ ವಿಡಿಯೋ ಮಾಡ್ಕೊಂಡೇನಿ, ಅದನ್ನ ಇಲ್ಲೇ ಆ್ಯಡ್ ಮಾಡೇನಿ ನೋಡ್ರಿ. ಆಮೇಲೆ ನಾವು ಬಂದಿದ್ದ ಇಲ್ಲಿ ಫೇಮಸ್ ಗಿರ್ಮಿಟ್ ತಿನ್ನಕ್ಕೆ. ನಮ್ಮ ಯಜಮಾನ್ರಿಗಂತೂ ಒಂದು ಗಿರ್ಮಿಟು ಬಜ್ಜಿ ಇದ್ರೆ ಏನು ಕೇಳಂಗಿಲ್ಲ ಅವರು. ಸೊ ಫಸ್ಟ್ ನೋಡ್ರಿ ಇಲ್ಲೇ ಗಿರ್ಮಿಟ್ ತಿನ್ನಾಕತ್ತೇವಿ. ಅದ್ರಾಗ ಇಲ್ಲಿ ಇವ್ರ ಕಡೆ ಹಿರೇಮಠ ಅನ್ನಿಸ್ತೈತಿ. ಸೊ ಇವ್ರ ಕಡೆ ಸಿಗೋ ಗಿರ್ಮಿಟ್ ಅಂತೂ ಮಸ್ತ್ ಇರ್ತೈತಿ ನೋಡ್ರಿ. ಆಮೇಲೆ ಕ್ಯೂ ಹಚ್ಚಿ ತಿಂದು ಹೋಗಾರ ಇಲ್ಲಿ ಮಂದಿ. ಟೇಸ್ಟಿ ಅಂತೂ ಮಸ್ತ್ ಇರ್ತೈತಿ. ನೀವು ಯಾರು ಇದನ್ನ ಟ್ರೈ ಮಾಡಿರೇನ, ಹೆಂಗೆ ಅನ್ನಿಸ್ತು ನಿಮಗೆ ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅವ್ರ ಫೇವ್ರೇಟ್ ಆತ, ಈಗ ನನ್ನ ಫೇವ್ರೇಟ್ ಮಸ್ತ್ ಹಂಗೆ ಎಂಜಾಯ್ ಮಾಡಾಕತ್ತೇವೆ ನೋಡ್ರಿ. ಶಿವಪುರಿ, ಇಲ್ಲಿ ಶಿವಪುರಿ ಅಂತೂ ಮಸ್ತ್ ಇರ್ತೈತಿ. ಆಮೇಲೆ ಮತ್ತೆ ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲಿ ಇನ್ನೊಂದು ಗಣಪತಿ ನೋಡಾಕತ್ತೇವಿ. ಇಲ್ಲಿ ನೋಡಬಹುದು ನೀವು, ಈ ಗಣಪತಿ ನೋಡಾಕಂತರೂ ಕಿಲೋಮೀಟರ್ ಗಂಟ್ಲೆ ಲೈನ್. ನಾವು ಸ್ವಲ್ಪ ಬೆಳಕನ್ಯಾಗ ಹುಬ್ಳಿ ರೀಚ್ ಆದ್ವಿ ಅಂತೇಳಿ ಒಂದು 4-5 ನಮಗೆ ಆನ್ ದ ವೇ ನೋಡಾಕ ಸಿಕ್ತು. ಅಕಸ್ಮಾತ್ 6 ಮುಂದೆ ಏನಾರ ಗಣಪತಿ ನೋಡಾಕ ನಾವು ನಿಂತಿದ್ವಿ ಅಂದ್ರೆ ಅಲ್ಲೇ
ಡೆಫಿನೆಟ್ಲಿ ನಾವು ಏನು ಲೈನ್ ಏನು ನಮಗೆ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಕಿಲೋಮೀಟ್ರಿಗೆ ಅನ್ಸಟ್ಲೆ ಲೈನ್ ಒಳಗೆ ನಿಂತಿದ್ರು ನೋಡ್ರಿ ಮಂದಿ. ಸೊ ರಶ್ ಅಂತೂ ಭಯಂಕರ ಇತ್ತು ಗಣಪತಿ ನೋಡಕ್ಕೆ. ಆಮೇಲೆ ಎಸ್ಪೆಷಲಿ 5ನೇ ದಿನ ಆದ್ಮೇಲೆ ಇನ್ನೂ ರಶ್ ಆಕೈತಂದ್ರೆ ಅವ್ರು. ಸೊ ಗಣಪತಿ ನೋಡಕ್ಕೆ ನೋಡ್ರಿ ಎಲ್ಲೆಲ್ಲಿಂದನೂ ಮಂದಿ ಬರ್ತಾರೆ. ಆಮೇಲೆ ಹುಬ್ಬಳ್ಳಿ ಗಣಪತಿ ಅಂದ್ರೂ ನೋಡಕ್ಕೆ ಭಾಳ ಚಂದ. ಆಮೇಲೆ ರಾತ್ರಿ ಲೇಟ್ ಆಗಿತ್ತಂತೆ, ನಾವು ನಮ್ಮ ಅಕ್ಕನ ಮನೆ ಒಳಗನ ಉಳ್ಕೊಂಡು ಅವ್ರ ಕಡೆ ನಮ್ಮ ಅಕ್ಕ ಬ್ಲೌಸ್ ಅದು ಸ್ಟಿಚ್ ಮಾಡ್ತಾರೆ. ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಈಗ ಊರ ಕಡೆ ಹೊಂಟ್ವಿ ನೋಡ್ರಿ. ಬೆಳಿಗ್ಗೆ ಲಘು ನನ್ನ ಗಂಡನ ಎಬ್ಬಿಸ್ಕೊಂಡು ಊರ ಕಡೆ ಹೊಂಟ್ವಿ ನಾವೀಗ. ಹಿಂದಿನ ಸೀಟ್ ನೋಡ್ಬೋದು ನೀವು, ಫುಲ್ ಆಗೈತೆ. ಯಾಕಂದ್ರೆ ನಮ್ಮ ಪಪ್ಪ ಒಂದು ಸ್ವಲ್ಪ ಪ್ಲೇಟ್ಸ್ ತರಕ್ಕೆ ಹೇಳಿದ್ರು. ಆಮೇಲೆ ನನ್ನ ಗಂಡ ಕಾಲಾಗ ಹಾಕೊಳ್ಳು ಗಾಡಿಗೆ ಮ್ಯಾಟ್ ತೊಗೊಂಡ್ರು. ಆಮೇಲೆ ನನ್ನೂ ಸೀರಿದು, ಹಿಂಗಾಗಿ ಸುಮಾರಷ್ಟು ಐಟಮ್ಸ್ ನಾವು ಹಿಂದಿಟ್ಟು ಬಿಟ್ಟಿದ್ವಿ. ಆಮೇಲೆ ಅದನ್ನ ಕೊಡಾಕ್ ನೋಡ್ರಿ ಇಲ್ಲೇ ನಮ್ಮ ಪಪ್ಪಾಗ ಬಾ ಅಂದಿದ್ವಿ. ಸೊ ಅವರಿಗೂ ಕೊಟ್ಟು ಅವ್ರನ್ನೂ ಒಂದು ಸ್ವಲ್ಪ ಬೆಟ್ಟಾಗಿ ಅವ್ರ ಕಡೆನೂ ಒಂದು ಬ್ಯಾಗ್ ಇಸ್ಕೊಂಡೆ. ಹಿಂಗೆ ನೋಡ್ರಿ ಸಾಕಷ್ಟು ಕಡೆ ಟೇಕ್ಸ್ ತೊಗೊಂತ ಹೋಗೇವಿ. ಹಿಂಗಾಗಿ ನಮಗೆ ಕೈಯಾಗ ಗಾಡಿ ಇದ್ದಿದ್ದು ಬೆಸ್ಟ್ ಅನ್ನಿಸ್ತು. ನೀರು ನೋಡ್ಬೋದು ನೀವು ಎಷ್ಟು ಬಂದೈತೆ ಅಂತ ಹೇಳಿ. ಆಮೇಲೆ ನೋಡ್ರಿ ಜೋಗುಳ ಬಾವಿ ಕಡೆ ನಾವೀಗ ಬಂದ್ವಿ. ಸೊ ನಾವು ಮನೆಗೆ ಹೋಗೋಕ್ಕಾಗಲಿಲ್ಲ ನಮಗೆ ಸೌದತ್ತೆ, ಯಾಕಪ್ಪ ಅಂದ್ರೆ ಆಲ್ರೆಡಿ ಲೇಟ್ ಆಗಿತ್ತು. ಆಮೇಲೆ ನೆಕ್ಸ್ಟ್ ಮತ್ತೆ ಯಾವಾಗಾರು ಹೋಗುನು ಅಂಥೇಳಿ ಆನ್ ದ ವೇನ ನಾವು ಮೀಟ್ ಆಗಿ ಬ್ಯಾಗ್ ಅದು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಜೋಗುಳ ಬಾವಿ. ಸೊ ಜೋಗುಳ ಬಾವಿಗೂ ಕೈ ಮುಗಿದ ಈಗ ನೋಡ್ರಿ ನಮ್ಮ ಮುನ್ವಳ್ಳಿ ಹೋಗಾಕ ಈ ಕಮ್ಮಾನ. ಸೊ ಕಮ್ಮ ಅಂತರೂ ಹೊಂಟ್ವಿ ನಾವೀಗ. ಆಮೇಲೆ ಇಲ್ಲಿ ಏನು ನೋಡಾಕತ್ತಿರಲ್ಲ, ಇದು ನಮ್ಮ ಶಾಲೆ. ಸೊ ಶಾಲೆ ಹೆಂಗೈತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಊರ ಕಡೆ ಹೋದಾಗ ಇವನ್ನೆಲ್ಲ ನೋಡಕ್ಕೆ ಇನ್ನೂ ಒಂದು ಖುಷಿ ಅನ್ನಿಸ್ತೈತೆ ನೋಡ್ರಿ. ಸಾಲಿ ಮುಂದೆ ಮಠನೂ ಐತಿ, ಆಮೇಲೆ ಬ್ರಿಡ್ಜ್ ಐತಿ. ಯಾಕಪ್ಪ ಅಂತಂದ್ರೆ ನಾವೀಗ ಮನೆ ಸಮೀಪ ಅದೇವಿ. ಆಮೇಲೆ ಆನ್ ದ ವೇನೋ ನೋಡ್ರಿ ಇಲ್ಲಿ ಮಸ್ತ್ ನೀರು ಕಾಣಿಸ್ತೈತಿ, ಎದುರುಗಡೆ ವಿಠೋಬಾ ಗುಡಿ ಐತಿ. ಇನ್ನೇನು ನಮ್ಮದು ಮನೆ ಬಂತು. ಈ ವಿಡಿಯೋನು ಮುಗಿಸೋಣಂತೆ, ಯಾಕಂದ್ರೆ ಭಾಳ ದೊಡ್ಡದಾತಿ ಇದು. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೆ ಗೌರಿ ಕರ್ಕೊಂಬರೋದು, ದಾರ ತೊಗೊಳೋದು ಎಲ್ಲನೂ ತೋರಿಸ್ತೇನೆ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.